ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಮತ್ತೊಂದು ಹೊಸ ವಿಡಿಯೋ, ಹೊಸ ಕಂಟೆಂಟ್ ಜೊತೆಲಿ ಮತ್ತೆ ನನ್ನ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ನಾನು ಇವತ್ತೊಂದು ಸುಂದರವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿಗೆ ಪೇಂಟ್ ಮಾಡಿದ್ದೀನಿ. ಈ ಪೇಂಟಿಂಗ್ದು ಏನು ಮಾದರಿ ಇದೆಯೋ, ಸೊ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಏನಾದ್ರು ಇದ್ದರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ, ಮತ್ತು ರಾಯರದು ಯಾವ್ದಾದ್ರು ಮೂರ್ತಿ ಇಲ್ಲ ಯಾವುದೇ ಬೇರೆ ದೇವ್ರದ್ದು ಮೂರ್ತಿ ಏನಾದ್ರು ಇದ್ದರೆ ಅವ್ರಿಗೆ ಕೊಟ್ಟು ಈ ರೀತಿ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಸೊ ಇದರಿಂದ ಅವ್ರದ್ದು ಸಹ ಟೈಮು ಒಂದು ಒಳ್ಳೆ ಕಾರ್ಯಕ್ಕೆ ವಿನಿಯೋಗ ಆಗುತ್ತೆ. ಸೊ ನಿಮ್ಮ ಮನೆಗೂ ಸಹ ಒಂದು ಒಳ್ಳೆ ಚೆನ್ನಾಗಿರೋ ಶೋ ಪೀಸ್ಯ ಗುರುರಾಯರು ಬರ್ತಾರೆ. ಸೊ ಫ್ರೆಂಡ್ಸ್, ನಾನು ಇದನ್ನು ಅಕ್ರಿಲಿಕ್ ಪೇಂಟ್ನ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಆಗಿದೆ, ಇದರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಿಮ್ಮೆಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಡ್ತಾ, ನಾನು ಇವತ್ತು ಒಂದು ಸಣ್ಣ ಕಥೆಯನ್ನು ನಿಮಗೋಸ್ಕರ ತಂದಿದ್ದೀನಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳದ್ದು. ಆ ಕತೆ ಯಾರ್ದು ಏನು ಅಂದರೆ, ವಿದ್ಯೆನೇ ಗೊತ್ತಿಲ್ಲದೆ ಇರೋವಂಥ ವೆಂಕಣ್ಣನವರು ಹೇಗೆ ಒಂದು ಮಂತ್ರಿಯಾಗಿ, ಒಂದು ಕ್ಷೇತ್ರದ ಧರ್ಮದರ್ಶಿಯಾಗಿ ಹೇಗೆ ನೇಮಕಗೊಂಡ್ರು, ಇದರಿಂದ ಇದ್ದಂತಹ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ, ದಯೆ, ಕರುಣೆ ಹೇಗಿತ್ತು ಅನ್ನೋದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಗೊಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಕೇಳೋಣ ಆ ಮಾಹಿತಿ ಏನು ಮತ್ತು ಆ ಕತೆ ಏನು ಅಂತ. ವೆಂಕಣ್ಣ ಅಂತ ಒಬ್ಬ ಬ್ರಾಹ್ಮಣ. ಮನೆಯವರು ಅವ್ರಿಗೆ ಮೋಸ ಮಾಡಿ ಅವ್ರ ಆಸ್ತಿನ ಕಬಳಿಸೋಕ್ಕೋಸ್ಕರ ಅವ್ರಿಗೆ ವಿದ್ಯೆ ಅನ್ನೋದನ್ನ ಕಲಿಸಿರೋಲ್ಲ. ಅವ್ರ ಮನೆಯಲ್ಲಿರುವಂಥ ಹಸು, ಕರು, ದನ ಇದನ್ನೆಲ್ಲ ಮೇಯಿಸ್ಕೊಂಡು ಇರ್ತಾರೆ. ಅವ್ರಿಗೆ ಓದಬೇಕು ಅನ್ನೋವಂಥ ತುಂಬ ಆಸೆ ಇದ್ದರೂ ಸಹ ಅವ್ರ ತಂದೆ ತಾಯಿ ಇಲ್ಲದೆ ಇರೋದ್ರಿಂದ ಅವ್ರ ಸಂಬಂಧಿಕರುಗಳು ಆಸ್ತಿ ಆಸೆಗೋಸ್ಕರ ಅವ್ರಿಗೆ ಓದೋದಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಇವರು ಓದಿ ಎಲ್ಲ ತಿಳ್ಕೊಬಿಟ್ರೆ ಆಸ್ತಿ ಎಲ್ಲ ಇವ್ರ ಪಾಲಾಗುತ್ತೆ, ನಮಗೇನು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ವಿದ್ಯೆ ಅವಕಾಶ ಕೊಡ್ದೇ ಮನೆ ಕೆಲಸಗಳಿಗೆ ಮತ್ತು ಹಸು ಕಾಯೋದಕ್ಕೆ ಅವ್ರನ್ನ ಇಟ್ಕೊಂಡಿರ್ತಾರೆ. ಹೀಗೆ ಅವ್ರು ಒಂದು ದಿನ ಹಸು ಕಾಯ್ತಾ ಇರಬೇಕಾದ್ರೆ ನವಾಬ್ ಸುಲ್ತಾನರು ಅಲ್ಲಿಗೆ ಬರ್ತಾರೆ. ನವಾಬ್ ಸುಲ್ತಾನರು ಆವಾಗ ತಾನೇ ಅವ್ರಿಗೆ ಹೈದರಾಬಾದ್ನ ಕೆಲವು ಪ್ರಾಂತ್ಯಗಳು ಅವರು ಗೆದ್ದಿರ್ತಾರೆ. ಸೊ ಅವ್ರಿಗೆ ಈ ಗೆದ್ದಿರುವಂಥ ವಿಷಯ ತಿಳಿಸೋಕ್ಕೋಸ್ಕರ ಒಂದು ಕಾಗದ ಬಂದಿರುತ್ತೆ. ಆ ಕಾಗದ ಏನಾಗಿರುತ್ತೆ ಅಂತ ಸಂಸ್ಕೃತ ಭಾಷೆಯಲ್ಲಿರುತ್ತೆ. ನವಾಬ್ ಸುಲ್ತಾನರಿಗೆ ಸಂಸ್ಕೃತ ಓದಕ್ಕೆ ಬರದೇ ಇರೋದ್ರಿಂದ ಅಲ್ಲೇ ದನ ಕಾಯ್ತಾ ಕೂತಿದ್ದಂತಹ ವೆಂಕಣ್ಣನವರು ಕಾಣಿಸ್ತಾರೆ. ವೆಂಕಣ್ಣನ ನೋಡಿ ನವಾಬ್ ಸುಲ್ತಾನರು ಅವ್ರನ್ನ ಹತ್ರ ಕರೆದು, ನೋಡು, ಈ ರೀತಿ ಸಂಸ್ಕೃತದಲ್ಲಿ ಒಂದು ಲೆಟರ್ ಬಂದಿದೆ, ಒಂದು ಕಾಗದ ಬಂದಿದೆ, ಸೊ ನೀನು ಅದನ್ನು ಓದಿ ಹೇಳು ಅಂತಾರೆ. ವೆಂಕಣ್ಣನವರು ಅಳ್ತಾ, ಇಲ್ಲಪ್ಪ ನಂಗೆ ಓದಕ್ಕೆ ಬರಲ್ಲ, ಸೊ ನನಗೆ ಓದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅವಾಗ ನವಾಬ್ ಸುಲ್ತಾನರಿಗೆ ಇವ್ರ ಮೇಲೆ ಡೌಟ್ ಬರುತ್ತೆ. ಇವನು ನೋಡಿದ್ರೆ ಬ್ರಾಹ್ಮಣ, ನೋಡೋಕ್ಕಿಷ್ಟು ಚೆನ್ನಾಗಿದ್ದಾನೆ, ಓದಕ್ಕೆ ಬರಲ್ಲ ಅಂತ ಸುಳ್ಳು ಹೇಳ್ತಾನಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಇದ್ದಂಥ ಒಂದು ಚಾಟಿಯಿಂದ ಮತ್ತು ಅವ್ರ ಸೈನಿಕರಿಗೆ ಹೇಳಿ ಓಡಿಸೋಕ್ಕೆ ಶುರು ಮಾಡ್ತಾರೆ. ಆವಾಗ ನೋವು ತಾಳಲಾರ್ದೇ ವೆಂಕಣ್ಣನವರು ಗುರು ರಾಘವೇಂದ್ರ ಅಂತ ಕೂಗ್ಕೋತಾರೆ. ಆವಾಗ ಗುರುರಾಯರಿಗೆ ತಿಳಿದು ಅವರು ನೀನು ಓದಲು ಪ್ರಾರಂಭ ಮಾಡುವಂತ ಅವ್ರಿಗೆ ಮನಸ್ಸಿನಲ್ಲೇ ಶಕ್ತಿ ಕೊಡ್ತಾರೆ. ಆವಾಗ ಅವರು ಓದಲು ಶುರು ಮಾಡ್ತಾರೆ. ಸಂಸ್ಕೃತದಲ್ಲಿದ್ದಂತಹ ಆ ಕಾಗದದ ಸಂದೇಶವನ್ನು ವೆಂಕಣ್ಣನವರು ನವಾಬ್ ಸುಲ್ತಾನರಿಗೆ ಓದಿ ಹೇಳ್ತಾರೆ. ಸೊ ಆವಾಗ ಆ ಸುದ್ದಿ ತುಂಬ ಶುಭ ಸುದ್ದಿ ಮತ್ತು ತುಂಬ ಒಳ್ಳೆಯ ಸುದ್ದಿ ಆಗಿರೋದ್ರಿಂದ ನವಾಬ್ ಸುಲ್ತಾನರು ತುಂಬ ಖುಷಿಪಟ್ಟು ವೆಂಕಣ್ಣವ್ರಿಗೆ ಗೆದ್ದಂತಹ ರಾಜ್ಯದ ಭಾಗದಲ್ಲಿ ಇವ್ರಿಗೆ ಧರ್ಮದರ್ಶಿಯಾಗಿ ಮತ್ತು ಮಂತ್ರಿಯಾಗಿ ನೇಮಕ ಮಾಡಿ ಆ ಪ್ರಾಂತ್ಯವನ್ನು ಇವರಿಗೆ ವಹಿಸುತ್ತಾರೆ. ಹೀಗೆ ಪ್ರತಿ ಕ್ಷಣ ಪ್ರತಿ ಇದರಲ್ಲೂ ಸಹ ವೆಂಕಣ್ಣನವರು ಶ್ರೀ ಗುರು ರಾಘವೇಂದ್ರರನ್ನು ನೆನೆಯುತ್ತಾ ಸದಾ ಅವರ ಜ್ಞಾನದಲ್ಲೇ ತಳ್ಳಿನರಾಗಿರುತ್ತಾರೆ. ಹಾಗೆ ಇರಬೇಕಾದ್ರೆ ಒಂದು ಸರಿ ನವಾಬ್ ಸುಲ್ತಾನರಿಗೆ ಇವನು ಏನಪ್ಪ ಯಾವಾಗಲೂ ರಾಘವೇಂದ್ರ ಅಂತಿರ್ತಾನೆ, ಇವರಲ್ಲಿ ನಿಜಕ್ಕೂ ಈ ಗುರುಗಳಲ್ಲಿ ಇಷ್ಟು ಶಕ್ತಿ ಇದೆಯಾ ಅಂತ ಪರೀಕ್ಷೆ ಮಾಡುವಂತಹ ಹಂಬಲ ಮತ್ತು ಒಂದು ಆಸೆ ಬರುತ್ತೆ ನವಾಬ್ ಸುಲ್ತಾನರಿಗೆ. ಆವಾಗ ನವಾಬ್ ಸುಲ್ತಾನರು ಈ ಗುರುಗಳನ್ನ ನೋಡೇ ಬಿಡೋಣ, ನಿಜಕ್ಕೂ ಇವರು ಏನು ಅಂತ ತಿಳಿಯೋಕ್ಕೋಸ್ಕರ ಅವ್ರಿಗೆ ವೆಂಕಣ್ಣನವ್ರನ್ನು ಕರೆದು ಹೇಳ್ತಾರೆ, ನೋಡಪ್ಪ, ನಾನು ನಿಮ್ಮ ಗುರುಗಳನ್ನ ಭೇಟಿ ಮಾಡಬೇಕಂತ ಇದ್ದೀನಿ, ಮತ್ತು ನಾನು ಅವ್ರಿಗೊಂದು ಸಣ್ಣ ಉಡುಗೊರೆ ಸಹ ಕೊಡಬೇಕು ಅಂತ ಇದ್ದೀನಿ ಅಂತಾರೆ. ಆವಾಗ ವೆಂಕಣ್ಣ ಏನು ಮಾಡ್ತಾರೆ, ತುಂಬ ಖುಷಿಪಟ್ಟು ಹೋಗಿ ಗುರು ರಾಘವೇಂದ್ರರಿಗೆ ತಿಳಿಸ್ತಾರೆ, ಈ ರೀತಿ ನವಾಬ್ ಸುಲ್ತಾನರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ, ನೀವು ಅಪ್ಪಣೆ ಕೊಡ್ತೀರಾ ಅಂತ.
ಅವಾಗ ಶ್ರೀ ಗುರು ರಾಘವೇಂದ್ರ ಆಗಲಿ ಕರ್ಕೊಬಾ ಅಂತ ಹೇಳ್ತಾರೆ. ಅವಾಗ ನವಾಬ್ ಸುಲ್ತಾನರು ಏನು ಮಾಡ್ತಾರೆ ಅಂದರೆ, ಒಂದು ತಟ್ಟೆಯಲ್ಲಿ ಬಟ್ಟೆ ಮುಚ್ಚಿರುವಂತಹ ಬಟ್ಟೆ ಮುಚ್ಕೊಂಡು ಅದರಲ್ಲಿ ಫುಲ್ಲು ಮಾಂಸದ ಉಂಡೆಗಳನ್ನ ತಗೊಂಡು ಶ್ರೀ ಗುರು ರಾಘವೇಂದ್ರಗೆ ಕೊಡೋಕ್ಕೆ ಹೋಗ್ತಾರೆ. ಸೊ ಇದು ಅಲ್ಲಿರೋರು ಯಾರಿಗೂ ಗೊತ್ತಿರಲ್ಲ, ಆದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಇದು ಗೊತ್ತಿರುತ್ತೆ. ಆವಾಗ ರಾಘವೇಂದ್ರ ಸ್ವಾಮಿಗಳೇನು ಮಾಡ್ತಾರೆ, ಅದನ್ನು ಸ್ವೀಕರಿಸ್ತಾರೆ. ಆಯ್ತು, ಅವ್ರು ಹೇಳ್ತಾರೆ, ಆಯಿತು ನೀವೇನು ತಂದಿದ್ದೀರ ಕೊಡೋದಕ್ಕೆ ಅದನ್ನ ಮುಚ್ಚು ಮರೆ ಏನಕ್ಕೆ ತೆಗೆದು ಎಲ್ಲರ ಮುಂದೆನೇ ಕೊಡಿ ಅಂತ. ಆವಾಗ ನವಾಬ್ ಸುಲ್ತಾನರು ಅದನ್ನು ತೆಗಿತಾರೆ. ಅಲ್ಲಿ ಮಾಂಸದ ಪೀಸ್ಗಳಿರ್ತವೆ. ಸೊ ಸಭೆಯಲ್ಲಿದ್ದವರಂತ ಎಲ್ಲರೂ ಆಶ್ಚರ್ಯ ಮತ್ತು ದುಃಖ ಪಡ್ತಾರೆ. ಆದರೆ ಶ್ರೀ ಗುರು ರಾಘವೇಂದ್ರರು ಅದನ್ನ ಖುಷಿಯಿಂದ ಸ್ವೀಕರಿಸ್ತಾರೆ. ಅದರಲ್ಲಿ ಅವರು ತೀರ್ಥ ಹಾಕಿ ಆ ಮಾಂಸದ ಪೀಸ್ಗಳೇನೇನಿರುತ್ತೋ ಅದನ್ನೆಲ್ಲ ಸಹ ಸುಗಂಧಭರಿತ ಪರಿಮಳ ಪುಷ್ಪವಾಗಿ ಅದನ್ನು ಪರಿವರ್ತಿಸುತ್ತಾರೆ. ಸೊ ನಮ್ಮ ಪುಷ್ಪಗಳನ್ನ ಅವರು ಆಗ ಸ್ವೀಕರಿಸುತ್ತಾರೆ. ಹೀಗೆ ನಮ್ಮ ಪರಿಮಳಾಚಾರ್ಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಾಂಸನೂ ಸಹ ತನ್ನಿಚ್ಛೆಯಂತೆ ಅದನ್ನ ಪುಷ್ಪವಾಗಿ ಸ್ವೀಕರಿಸುತ್ತಾರೆ. ಹೀಗೆ ಅವರು ನವಾಬ್ ಸುಲ್ತಾನರಿಗೆ ಆಗ ಇವರ ಶಕ್ತಿ ಅರಿವಾಗಿ ಅವರು ಈ ನವಾಬ್ ಸುಲ್ತಾನರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾಗುತ್ತಾರೆ. ಸೊ ಅವರ ಈಗಿರುವ ಮಂತ್ರಾಲಯ ಅನ್ನೋ ಗ್ರಾಮವನ್ನು ಸಹ ಅವರಿಗಾಗಿ ಬಿಟ್ಟುಕೊಡುತ್ತಾರೆ. ಜಯ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ನನ್ನ ಈ ಸಣ್ಣ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.